ನನಗೊಂದು ಅರ್ಥ ಆಗ್ತಿಲ್ಲ ನಿಹಾ. ಬೊಂಬೆಯಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಆಗೋದೂ ಇಲ್ಲ ಅಂತ ಗುರುಜಿ ಹೇಳಿದ್ರು. ಹಾಗಿದ್ರೆ ನನ್ನ ಸಾಯಿಸೋದಿಕ್ಕೆ ಪ್ರಯತ್ನ ಮಾಡಿದ್ಯಾರು? ಏನ್ ಹೇಳ್ತಿದ್ಯಾ ವೇದ್? ನಿನ್ನ ಸಾಯಿಸಕ್ ನೋಡಿದ್ರ? ಈ ವಿಷಯನ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ನಾನು ಅದನ್ನ ಆಕಸ್ಮಿಕ ಅನ್ಕೊಂಡಿದ್ದೆ. ಆದ್ರೆ ಈಗ ಯೋಚನೆ ಮಾಡ್ತಿದ್ರೆ ಅದು ನನ್ನನ್ನು ಕೊಲ್ಲೋ ಪ್ರಯತ್ನ ಅನಿಸ್ತಾ ಇದೆ. ನಿನ್ನ ಯಾರು ಕೊಲ್ತಾರೆ? ನನ್ನೋಳು ನನಗೋಸ್ಕರನೇ ಹುಟ್ಟಿರೋಳು. ನಿನ್ನ ಬೇರೆ ಅವ್ರ ಪಾಲಾಗಕ್ ಬಿಡಲ್ಲ. ಅವ್ರನ್ನ ಕೊಂದಾದ್ರೂ ಸರಿ, ನಿನ್ನ ನನ್ನೊಳಗ್ ಮಾಡ್ಕೋತೀನಿ. ಐ ಲವ್ ಯು ನಿಹಾ, ಐ ಲವ್ ಯು. ಚಂಚಲ್, ನೀನಾ? ಹೌದು, ನಾನೇ. ಯಾಕೆ ನನ್ನ ಈ ರೀತಿ ನೋಡಿ ಶಾಕ್ ಆಗ್ತಿದ್ಯಾ? ಚಂಚಲ್, ಯಾಕೆ ಹೀಗಾಡ್ತಿದ್ಯಾ? ಎಲ್ಲ ನಿನಗೋಸ್ಕರನೇ ನಿಹಾ. ಚಿಕ್ಕ ವಯಸ್ಸಿಂದ ನಿನ್ನ ಪಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಆದ್ರೆ ನಿನಗೆ ನನ್ನ ಪ್ರೀತಿ ಅರ್ಥನೇ ಆಗ್ಲಿಲ್ಲ. ಚಂಚಲ್, ನಾನು ಯಾವಾಗ್ಲೂ ನಿನ್ನ ಫ್ರೆಂಡ್ ಆಗಿ ನೋಡಿದ್ದೇನೆ ಹೊರತು ಬೇರೆ ಯಾವ ಭಾವನೆಯಿಂದನೂ ನೋಡಿಲ್ಲ. ಆದ್ರೆ ನಾನ್ ನೋಡಿದ್ದೀನಲ್ಲ. ನಂಗೆ ನೀನ್ ಬೇಕು ನಿಹಾ. ನಿನ್ನ ಬಿಟ್ಟು ನಾನ್ ಬದುಕಕ್ಕಾಗಲ್ಲ. ಚಂಚಲ್, ಹುಚ್ಚುಚ್ಚಾಗಾಡ್ಬೇಡ. ಹುಚ್ಚುಚ್ಚಾಗಲ್ಲ ಕಣೋ, ಹುಚ್ಚಾನೆ. ನಿಹಾಳ ಪ್ರೀತಿಯ ಹುಚ್ಚ. ನೀನು ಅವಳ ಜೀವನದಲ್ಲಿ ಬರ್ದೇ ಹೋಗಿದ್ರೆ ಇವಳು ನನ್ನವಳಾಗ್ತಿದ್ಲು. ನೀನ್ ಬಂದ್ಬಿಟ್ಟೆ. ನಿನ್ನನ್ ಸಾಯಿಸಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟೆ. ನೀನ್ ಬಚಾವಾಗ್ಬಿಟ್ಟೆ. ನಿನ್ನಿಂದ ಇವಳನ್ನ ದೂರ ಮಾಡ್ಬೇಕು ಅಂತ ನೋಡ್ದೆ. ಅದು ಆಗ್ಲಿಲ್ಲ. ಇಷ್ಟೆಲ್ಲ ಪ್ರಯತ್ನ ಪಟ್ರು ನಾನು ಸೋಲ್ತಾನೆ ಹೋದೆ ಹೊರತು ಗೆಲ್ಲಿಲ್ಲ. ಯಾಕೆ 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 ಅಂತ ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು, ಆ ಬೊಂಬೆ ನಿನ್ನ ಕಾಯ್ತಾ ಇದೆ ಅಂತ. ನೀನ್ ಅದಕ್ಕೆ ಮುಕ್ತಿ ಕೊಡೋವರೆಗೂ ನಿನ್ನನ್ ಏನೂ ಮಾಡಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ನಿನ್ನ ಹಿಂದೆನೆ ಸುತ್ತಾ ಇದ್ದೆ. ಈಗ ಈಗ ಕಣ ಆಟ ಅಂದ್ರೆ. ಈಗ ನೀನು ಬೊಂಬೆಗೆ ಮುಕ್ತಿ ಕೊಟ್ಟಿದ್ಯಾ. ನಾನು ನಿನಗೆ ಮುಕ್ತಿ ಕೊಡ್ತೀನಿ. ನಿಹಾರಿಕಾಳನ್ನ ನನ್ನ ದೇವತೆ ಮಾಡ್ಕೋತೀನಿ. ಚಂಚಲ್, ನೀನ್ ಮಾಡ್ತಿರೋದು ಸರಿ ಇಲ್ಲ ಚಂಚಲ್.
ತಪ್ಪು ಅನ್ನೋದು ನನಗೆ ಗೊತ್ತು. ಆದ್ರೆ ತಪ್ಪು ಮಾಡ್ದಾಗ್ಲೇ ತಾನೆ ಪ್ರೀತಿ ಸಿಗೋದು. ಜೀವ ಇಲ್ದಿರೋ ಆ ಬೊಂಬೆನೆ ಇವನು ಹಿಂದೆ ಬಿದ್ದಿರ್ಬೇಕಾದ್ರೆ ಜೀವ ಇರೋ ನಾನ್ ಬಿಡ್ತೀನಾ? ಚಂಚಲ್, ಯಾವುದೇ ಕಾರಣಕ್ಕೂ ನಿಹಾರಿಕನ ನೀನ್ ನನ್ನಿಂದ ದೂರ ಮಾಡಕ್ಕಾಗಲ್ಲ. ಅದು ಬೊಂಬೆ ಇರೋವರೆಗೂ ಮಾತ್ರ. ಈಗ ಬೊಂಬೆನೂ ಇಲ್ಲ, ನಿಹಾರಿಕಾನೂ ಇಲ್ಲ. ಬೇಡವೇ, ನಿಹಾರಿಕ ನನ್ನವಳು. ಬೊಂಬೆ, ನಾವೇನು ತಪ್ಪು ಮಾಡಲಿಲ್ಲ. ನಮ್ಮನ್ನು ದಯವಿಟ್ಟು ಬಿಟ್ಬಿಡು. ಯಾಕೆ ವೇದ್ ಸುಳ್ಳು ಹೇಳ್ತೀಯಾ? ಯಾಕೆ ಸುಳ್ಳು ಹೇಳ್ತೀಯಾ? ಪ್ರೀತಿ ಇದೆ ಅಂತ ಹೇಳಿ ಸುಳ್ಳು ಹೇಳಿ ನನ್ನನ್ನೇ ಬಂಧನ ಮಾಡಿದ ತಪ್ಪಲ್ವಾ? ನಾನು ಏನು ಅನ್ಯಾಯ ಮಾಡಿದ್ದೆ ನಿನ್ಗೆ? ನಿನ್ನಿಂದ ಪ್ರೀತಿ ಬಯಸಿದ ತಪ್ಪ? ನನ್ನ ತೊಳು ಪ್ರೀತಿ ಮಾಡಬಾರ್ದ? ಎಲ್ಲ ಸರಿ ಇರೋರ್ ಪ್ರೀತಿ ಸರಿಯಾಗಿರುತ್ತಾ ಹೇಳುವೆ? ಈ ವಿಷಯದಲ್ಲಿ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡು, ದಯವಿಟ್ಟು, ಪ್ಲೀಸ್. ಇಲ್ಲ ವೇದ್, ನಿನ್ಗೇನು ಮಾಡಲ್ಲ. ನೀನು ನನ್ನವನು. ಆದ್ರೆ ನನ್ನಿಂದ ನಿನ್ನ ದೂರ ಮಾಡ್ತಿದ್ದಾಳಲ್ಲ, ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನೀನ್ ತಪ್ಪು ಮಾಡ್ತಿದ್ಯಾ ಊರ್ಬಿಡ. ನೀನು ತುಂಬಾ ತಪ್ಪು ಮಾಡ್ತಾ ಇದೀಯಾ. ನನ್ ಪ್ರೀತಿನ ನಾನ್ ಪಡ್ಕೊಳ್ಳೋ ತಪ್ಪ? ಹೌದು, ತಪ್ಪು. ಈಗಿನ ಪರಿಸ್ಥಿತಿಲಿ ಅದು ತಪ್ಪೇ. ನೀನು ಬದುಕಿದಿದ್ರೆ ಆ ಪ್ರೀತಿಗೊಂದು ಅರ್ಥ ಇರೋದು. ಆದ್ರೆ ನೀನು ಬದುಕಿಲ್ಲ. ಬಾಳಿ ಬದುಕಬೇಕಾದವ್ರನ್ನ ಬದುಕೋದಿಕ್ ಬಿಡು. ಹೌದು ಬೊಂಬೆ, ನಿಹಾನ್ ಸಾಯಿಸಿದ್ರೆ ನಾನು ಸತ್ತೋಗ್ತೀನಿ. ಆದ್ರೆ ನಿನಗ್ ಮಾತ್ರ ಯಾವತ್ತೂ ಸಿಗಲ್ಲ. ಕೇಳಿಸ್ಕೊಂಡ್ಯಾ? ನಿನ್ನಿಂದ ಅನ್ಯಾಯವಾಗಿ ಇವರು ಸಾಯ್ಬೇಕಾ? ನೀನು ಅನುಭವಿಸ್ತಾ ಇರುವಂತ ಪರಿಸ್ಥಿತಿನ ಇವರು ಅನುಭವಿಸ್ಬೇಕಾ? ನೀನು ಪ್ರೀತಿಸಿದಂತ ವ್ಯಕ್ತಿ ನಿನ್ ಮುಂದೆ ನರಳಿ ನರಳಿ ಸಾಯೋದನ್ನ ನೀನ್ ನೋಡ್ಬೇಕಾ? ಅದ್ ನಿನಗೆ ಖುಷಿ ಕೊಡುತ್ತಾ? ಇಲ್ಲ, ಹಾಗಾಗ್ಬಾರ್ದು. ನನ್ ವೇದ್ ಚೆನ್ನಾಗಿರ್ಬೇಕು. ನಿನ್ನ ವೇದ ಚೆನ್ನಾಗಿರ್ಬೇಕು ಅಂದ್ರೆ ನೀನು ಅವರಿಂದ ದೂರ ಇರಬೇಕು. ಅವ್ರ ಪ್ರೀತಿಗೆ ನೀನು ಆಸರೆ ಆಗಿರ್ಬೇಕು. ನಾವು ಬಯಸಿದ್ದು ಸಿಗ್ಲಿಲ್ಲ ಅಂತ
ಇನ್ನೊಬ್ಬರ ಪ್ರೀತಿನ ಕಿತ್ಕೊಳಕ್ ಹೋಗ್ಬಾರ್ದು. ಇಲ್ಲಿವರೆಗೂ ಆತ್ಮ ಅಂದ್ರೆ ಬೇರೆಯವರಿಗೆ ತೊಂದರೆ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನ್ ಹಾಗಲ್ಲ, ಪ್ರೀತಿನ ಕಾಯ್ತಾ ಇದೀಯ. ಜೀವನೇ ಇಲ್ದಿರೋ ನೀನು ಒಳ್ಳೆಯವಳೆ. ಆದ್ರೆ ಇವನು ಜೀವ ಇದ್ದು ಜೊತೆಲೇ ಇದ್ದು ಕೆಟ್ಟವನಾದ. ನೀನು ವೇದನಿಂದ ದೂರ ಇದ್ದು ಒಳ್ಳೆಯವಳೆ ಆಗಿರು. ಹಾಗಾದ್ರೆ ವೇದ್ ನನಗ್ ಸಿಗಲ್ವಾ? ಅವನ್ ಪ್ರೀತಿ ನನಗ್ ಸಿಗಲ್ವಾ? ಸಿಗತ್ತೆ, ಆದ್ರೆ ಈಗಲ್ಲ. ಮುಂದಿನ ಜನ್ಮ ಅಂತಿದ್ರೆ ಹೆಣ್ಣ ಹುಟ್ಟಿ ಆ ಪ್ರೀತಿನ ಪಡ್ಕೋ. ಪ್ರೀತಿಯಿಂದ ಕರೆದ್ರೆ ಆ ದೇವರೇ ಒಲಿತಾನೆ ಅಂಥದ್ರಲ್ಲಿ ನಿನ್ನ ಪ್ರೀತಿ ಸಿಗಲ್ವಾ? ಆದ್ರೆ ಯಾವುದೇ ಕಾರಣಕ್ಕೂ ಅವ್ರ ಪಾಲಿಗೆ ನೀನು ಕರಾಲಿ ಆಗ್ಬೇಡ. ವೇದ್, ಮುಂದಿನ ಜನ್ಮ ಅಂತಿದ್ರೆ ನೀನ್ ಇಷ್ಟಪಡೋ ಹಾಗೆ ನಾನು ಹೆಣ್ಣಾಗಿ ಹುಟ್ಟು ಬಂದು ನಿನ್ ಪ್ರೀತಿನ ಪಡಿತೀನಿ. ನಾನು ನಿನ್ ಬಿಟ್ಟೆಲ್ಲೂ ಹೋಗಲ್ಲ ವೇದ್, ಹೋಗಲ್ಲ. ನೀನೀಗ ಮುಂಬೆಯಾದೆ, ನೀ ಮಾಡಿದ ತಪ್ಪೇನಿದೆ, ಪ್ರೀತಿ ಮಾಡಿದೆ, ನೀ ಮಾಡಿದ ಊರ್ಮಿಳಾ, ನಿನ್ನ ಈ ನಿರ್ಧಾರ ಎಲ್ರಿಗೂ ಮಾದರಿಯಾಗ್ಲಿ. ಬಲವಂತದಿಂದ ಏನನ್ನು ಪಡ್ಕೊಳಕ್ಕಾಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ. ವೇದ್, ಈ ಬೊಂಬೆಯಿಂದ ನಿಮ್ಮಿಬ್ಬರಿಗೂ ಪುನರ್ಜನ್ಮ ಸಿಕ್ತು. ಬೊಂಬೆ, ನಮ್ಮನ್ನ ಕ್ಷಮಿಸ್ಬಿಡು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಗುರುಜಿ. ಅಯ್ಯಯ್ಯೋ, ಉಪಕಾರ ಆಗಿದ್ದು ನನ್ನಿಂದಲ್ಲ, ನಿನ್ನ ಬೊಂಬೆಯಿಂದ. ನೋಡಿ, ಅವಳು ತುಂಬಾ ಒಳ್ಳೆಯವಳಾಗಿದ್ದಕ್ಕೆ ನೀವಿಬ್ರು ಬದುಕೊಂಡ್ರಿ. ಮುಂದೆ ಅವಳಿಂದ ನಮ್ಗೇನು ತೊಂದರೆ ಆಗಲ್ವಾ ಗುರುಜಿ? ಅದನ್ನು ಈಗಲೇ ಹೇಳಕ್ಕಾಗೋದಿಲ್ಲ. ಪ್ರೀತಿ ಮುಂದೆ ಎಂಥ ದಿಗ್ಬಂಧನ ಆದರೂ ಕಿತ್ಕೊಂಡು ಬರುತ್ತೆ. ಅವಳು ಸಾಯ್ಬೇಕಾದ್ರೆ ನರಳಿ ಸತ್ತಿದ್ದಾಳೆ. ಅವಳ ಉಸಿರು ಗಾಳಿಲ್ ಸೇರ್ಕೊಂಡಿದೆ. ನೀನು ಅವಳನ್ನ ಮರ್ತಿರಬಹುದು, ಆದರೆ ಅವಳು ನಿನ್ನನ್ನು ಮರ್ತಿಲ್ಲ. ನೋಡಿ, ಇನ್ನು ಮುಂದೆ ನಿಮ್ಮ ಹುಷಾರಲ್ಲಿ ನೀವು ಇರಬೇಕು. ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ. ಬರ್ತೀನಿ. Oh